ನನ್ನ ಒಡೆಯನ್ನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರು. ಮೊದಲಿಂದ ನಾವು ಯೇಸು ಕ್ರಿಸ್ತ ನಾಮದಲ್ಲಿ ಬಂದಿರುವಂಥ ಎಲ್ಲರಿಗೂ ಕೂಡ ಒಂದು ನಿಮಗೆ ತಿಳಿಸ್ತಾ ಇದ್ದೇನೆ. ದೇವರು ನಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ನಮ್ಮ ಬಲಗಿನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಓಕೆ, ಈ ಸಮಯದಲ್ಲಿ ನೇರವಾಗಿ ವಾಕ್ಯಕ್ಕೆ ಹೋಗೋಣ. ಅಡಿಗೆ ಮನೆಯಲ್ಲಿ ಅದಿಲ್ಲ ಅಂತಂದರೆ ಅಡಿಗೆಗೆ ಏನು ಬರಲ್ಲ? ರುಚಿ ಬರಲ್ಲ. ಯಾವುದು ಹೇಳ್ರಿ ನೋಡೋಣ? ಯಾವುದು? ಉಪ್ಪು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ಉಪ್ಪಿನ ಕುರಿತಾಗಿ ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ಯೇಸು ಸ್ವಾಮಿಯವರು ಈ ಲೋಕಕ್ಕೆ ಬಂದಿರುವಂಥ ಸಮಯದಲ್ಲಿ ಆತನು ಪರ್ವತದ ಮೇಲೆ ಮಾಡಿರ್ತಕ್ಕಂಥ ಪ್ರಸಂಗದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ ಎಂಬುದಾಗಿ. ಹಲ್ಲೆಲೂಯಾ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 13ನೇ ವಚನ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ನಾತರಿಂದ ರುಚಿ ಬಂದೀತು. ಜನರು ಅದನ್ನು ಹೊರಗೆ ಹಾಕಿ ತುಳಿಯುವುದಕ್ಕೆ ಅದು ಯೋಗ್ಯವೇ ಹೊರತು ಮತ್ತಾವ ಕೆಲಸಕ್ಕೂ ಬಾರದು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಉಪ್ಪು ಎನ್ನುವಂಥದ್ದು ಬಹಳ ಒಂದು ಒಳ್ಳೆಯ ಪದಾರ್ಥ. ಕೆಲವೊಬ್ಬರು ಬೈತಾ ಇರ್ತಾರೆ, ನೀನೇನಾದ್ರು ಸನ್ಯಾಸಿನ ಅಂತೇಳಿ. ಯಾಕೆ ಬೈತಾರೆ ಹೇಳ್ರಿ? ಸನ್ಯಾಸಿಗಳು ಏನು ತಿನ್ನಲ್ಲ? ಏನು ತಿನ್ನಲ್ರಿ ಅವರು? ಉಪ್ಪು ಖಾರ ಊಟ ಮಾಡಲ್ಲ. ಅವರು ಮಾಡ್ತಾರೆ ರೀ ಜಯಣ್ಣರೇ? ಮಾಡಲ್ಲ ಅವರು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಮಗೆ ಉಪ್ಪು ಖಾರ ಇಲ್ಲ ಅಂತಂದರೆ ನಡೆಯಲ್ಲ. ಯಾಕಂದರೆ ಉಪ್ಪು ಎನ್ನುವಂಥದ್ದು ಅಡುಗೆಗೆ ಏನು ಕೊಡುವಂಥದ್ದಾಗಿದೆ? ರುಚಿ ಕೊಡುವಂಥದ್ದಾಗಿದೆ. ಆ ಉಪ್ಪಿಗೆ ದೇವರು ನಮ್ಮನ್ನು ಯಾಕೆ ಹೋಲಿಕೆ ಮಾಡಿದ್ದಾನೆಂಬುದಾಗಿ ನಾವು ವಾಕ್ಯವನ್ನು ನಾವು ನೋಡುವಾಗ ಸತ್ಯವೇದ ಹೇಳ್ತಾ ಇದೆ. ಮೊಟ್ಟ ಮೊದಲನೇದಾಗಿ ಉಪ್ಪಿನಲ್ಲಿರ್ತಕ್ಕಂಥ ಮೊದಲನೇ ಗುಣ ಯಾವುದಂದರೆ, ಆ ಉಪ್ಪು ಅಡುಗೆಗೆ ಹಾಕಿದಂಥ ಸಮಯದಲ್ಲಿ ಆ ಅಡುಗೆಯನ್ನು ಕೆಡಲಾರ್ದ ಹಾಗೆ ಅದೇನು ಮಾಡುತ್ತೆ? ನೋಡಿಕೊಳ್ಳುತ್ತೆ. ಹುಣಸೆ ಚಟ್ನಿ ಕುಟ್ಟಿರಾ ನೀವು? ಯಾರಾದ್ರೂ ಮನೆಯಲ್ಲಿ ಕುಟ್ಟಲ್ಲ? ಕುಟ್ಟಿಲ್ಲ. ಹುಣಸೆ ಚಟ್ನಿ ಕುಟ್ಟಬೇಕಾದ್ರೆ ಜಾಸ್ತಿ ಯಾವ್ದು ಹಾಕ್ತೀರಿ ನೀವು? ಉಪ್ಪು ಹಾಕ್ತೀರಿ. ಉಪ್ಪು ಯಾಕೆ ಹಾಕ್ತೀರಿ? ಹುಣಸೆ ಚಟ್ನಿ ಒಂದು ಏನಂತೀವಿ, ಹುಳಿಯನ್ನು ತಡೆಯುತ್ತೆ ಅಂಥೇಳಿ. ಎರಡನೇದಾಗಿ ಅದು ಕೆಟ್ಟು ಹೋಗ್ಲಾರ್ದ ಹಾಗೆ ಬಹು ಕಾಲದವರೆಗೆ ಹುಣಸೆ ಚಟ್ನಿ ಇರಬೇಕಂತೇಳಿ ನೀವೇನು ಮಾಡ್ತೀರಿ? ಉಪ್ಪನ್ನು ಹಾಕ್ತಿರಿ ಪ್ರೇರೆ. ಒಂದು ಗುಣ, ಉಪ್ಪಿನ ಗುಣ ಏನಂದರೆ ಅದು ಏನು ಮಾಡಲ್ಲ, ತನ್ನಲ್ಲಿರ್ತಕ್ಕಂಥ ಗುಣ ಅದು ಏನು ಮಾಡಲ್ರಿ, ತಾನಿರುವಂಥ ಪರಿಸರದಲ್ಲಿ ಅದೇನು ಮಾಡಲ್ಲ, ಕೆಡಿಸುವುದೇ ಇಲ್ಲ. ಕೆಡಲಾರದ ಒಂದು ಸ್ವಭಾವವನ್ನು ಹೊಂದಿರುವಂಥದ್ದು ಯಾವುದು? ಉಪ್ಪಾಗಿದೆ ಪ್ರೇರೆ. ಭೂಮಿಯಲ್ಲಿ ದೇವರ ಮಕ್ಕಳಾಗಿರ್ತಕ್ಕಂಥ ನಾವು ಕೂಡ ಹೆಂಗಿರ್ಬೇಕಂತೆ? ಉಪ್ಪಿನೋಪಾದಿಯಲ್ಲಿ ನಾವು ನಮ್ಮ ಮನೆಯಲ್ಲಿ, ಕುಟುಂಬದಲ್ಲಿ, ಸಮಾಜದಲ್ಲಿ ಜೀವಿಸುವಾಗ ನಾವೂ ಕೆಡಬಾರ್ದು, ನಮ್ಮ ಸಂಗಡ ಇದ್ದವರು ಕೂಡ ಕೆಡಲಾರದ ಹಾಗೆ ನಾವು ನೋಡಿಕೊಳ್ಳುವವರು ಆಗಬೇಕು. ಸೊದೋಮ ಗೊಮೋರ ಎನ್ನುವಂಥ ಪಟ್ಟಣದಲ್ಲಿ ಒಬ್ಬ ಭಕ್ತನು ಮತ್ತು ಭಕ್ತನ ಕುಟುಂಬ ಮಕ್ಕಳು ಇರುವಂಥ ಸಮಯದಲ್ಲಿ ದೇವರು ಆ ಒಂದು ಪಟ್ಟಣವನ್ನು ನಾಶನ ಮಾಡಬೇಕು ಎಂಬುದಾಗಿ ಪರಲೋಕವನ್ನು ಬಿಟ್ಟು ಭೂಮಿಗೆ ಇಳಿದು ಬಂದು ನಾಶನ ಮಾಡುವುದಕ್ಕಾಗಿ ಇಬ್ಬರು ದೂತರನ್ನು ಕಳುಹಿಸಿದಾಗ ದೇವರು ಆ ಪಟ್ಟಣವನ್ನು ಏನು ಮಾಡಲಿಲ್ಲ? ನಾಶ ಮಾಡಲಿಲ್ಲ. 19ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಆದಿಕಾಂಡ ಪುಸ್ತಕದಲ್ಲಿ ಅಲ್ಲಿ ಅಬ್ರಹಾಮನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ದೇವರೇ ಅಲ್ಲಿ 50 ಜನ ನೀತಿವಂತರು ನಿನ್ನನ್ನು ನಂಬಿದಂಥವ್ರು ಇದ್ದರೆ ಅವ್ರನ್ನ ಏನು ಮಾಡಿ ನೀನು ಆ ಪಟ್ಟಣವನ್ನು ಉಳಿಸು ಅಂತೇಳಿ. 50 ಜನ ಇಲ್ಲ. 45 ಜನ ಇದ್ದಾರೇನೋ? 45 ಜನ ಕೂಡ ಇಲ್ಲ. 40 ಜನ ಇದ್ದಾರೇನೋ? 30 ಜನ ಇದ್ದಾರೇನೋ? 20 ಜನ ಇದ್ದಾರೇನೋ? 10 ಜನ ಇದ್ದಾರೇನೋ? ಒಂದು ವೇಳೆ ನೀತಿವಂತರು ಯಾರಾದರೂ ಇದ್ದರೆ ದೇವ್ರು ಏನು ಮಾಡಲ್ರಿ? ಅದನ್ನು ನಾಶ ಮಾಡೋದಿಲ್ಲ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಉಪ್ಪಿನ ಮೊದಲನೇ ಗುಣ ಯಾವುದ್ರಿ? ಕೆಡಲಾರದ ಹಾಗೆ ನೋಡಿಕೊಳ್ಳುವಂಥದ್ದು. ಎಲ್ಲಿಯವರೆಗೆ ಸೊದೋಮ ಗೊಮೋರ ಪಟ್ಟಣದಲ್ಲಿ ಆ ಲೋಟನು ಮತ್ತು ಲೋಟನ ಹೆಂಡತಿ, ಲೋಟನ ಮಕ್ಕಳು ಇದ್ದರೂ ಅಲ್ಲಿಯವರೆಗೆ ನಾಶನ ಎನ್ನುವಂಥದ್ದು ಆ ಪಟ್ಟಣದ ಮೇಲೆ ಬರಲಿಲ್ಲ. ಯಾವಾಗ ಅವರು ಹೆಜ್ಜೆ ಹೊರಗಡೆ ಇಟ್ಟರು ಆವಾಗ ಸೊದೋಮ ಗೊಮೋರ ಪಟ್ಟಣ ಏನಾಯ್ತಂತೆ? ನಾಶವಾಯಿತು ಎಂಬುದಾಗಿ. ಕಾರಣ ಏನ್ರಿ? ಲೋಟನು ದೇವರನ್ನು ನಂಬಿದಂಥ ವ್ಯಕ್ತಿಯಾಗಿದ್ದ, ಆತನು ಉಪ್ಪಾಗಿರುವಂಥ ವ್ಯಕ್ತಿಯಾಗಿದ್ದ, ದೇವರಿಗೋಸ್ಕರವಾಗಿ ಬಾಳುವಂಥ ವ್ಯಕ್ತಿಯಾಗಿದ್ದ. ದೇವರು ಇವತ್ತು ನಮ್ಮ ಸಂಗಡ ಮಾತಾಡುವಂಥದ್ದು ಅಂಶ ಏನಂದರೆ, ನಾವು ಕೆಡಲಾರದ ಹಾಗೆ ಇರುವವರಾಗಬೇಕು. ಈ ಲೋಕದಲ್ಲಿ ದೇವರು ಅನೇಕ ಸಾರಿ ಭಯಂಕರವಾಗಿ ನಾಶನ ಮಾಡಬೇಕು ಅಂತೇಳಿ ಅಂದ್ಕೊಂಡ್ರೆ ತನ್ನ ಮಕ್ಕಳನ್ನು ನೋಡಿ ಆತ ಏನು ಮಾಡ್ತಾ ಇದ್ದಾನೆ? ತಡಿತಾ ಇದ್ದಾನೆ. ಯಾಕೆ ಹೇಳ್ರಿ? ಆತನ ಮಕ್ಕಳು ಕೂಡ ನಂಬಲಾರದವ್ರ ಸಂಗಡ ಏನಾಗ್ತಾರೆ? ನಾಶವಾಗಿ ಹೋಗ್ಬಿಡ್ತಾರೆ. ಅದರ ಸಲುವಾಗಿ ದೇವರು ಒಂದು ಕಾಲವನ್ನು ನಿರ್ಧಾರ ಮಾಡಿದ್ದಾರೆ. ಆ ಕಾಲದಲ್ಲಿ ತನ್ನನ್ನು ನಂಬಿದಂಥ ಮಕ್ಕಳೆಲ್ಲರನ್ನು ಏನು ಮಾಡ್ತಾರೆ?
ಮಧ್ಯಾಕಾಶಕ್ಕೆ ಕರೆದುಕೊಂಡು ಹೋಗ್ತಾರೆ. ಆಮೇಲೆ ಈ ಭೂಮಿಗೆ ಏನು ಬರುತ್ತೆ? ನಾಶನ ಎನ್ನುವಂಥದ್ದು ಬರುತ್ತೆ. ಪ್ರೇರಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ನೀವಂದ್ರೆ ಯಾರಿಲ್ಲಿ? ದೇವರನ್ನು ನಂಬಿದಂಥ ಮಕ್ಕಳು, ಪರಲೋಕ ರಾಜ್ಯದಲ್ಲಿ ಇರುವಂಥ ಮಕ್ಕಳು, ಸೃಷ್ಟಿಕರ್ತನಾದ ದೇವರನ್ನು ಆರಾಧನೆ ಮಾಡುವಂಥ ಮಕ್ಕಳು. ಮತ್ತೆ ಹೇಳ್ತಾ ಇದ್ದಾರೆ ಏನಂತೇಳಿ, ಉಪ್ಪಿನ ಎರಡನೇ ಗುಣ ಏನಂದರೆ, ಉಪ್ಪು ಅದೇನು ಮಾಡುತ್ತೆ? ರುಚಿ ಕೊಡುತ್ತೆ. ಏನು ಕೊಡುತ್ತಿರೋದು? ರುಚಿ. ಉಪ್ಪು ಹಾಕ್ಲಾರ್ದೆ ಇದ್ದರೆ ಅಡುಗೆ ಹೆಂಗಿರುತ್ತೆ ರೀ? ಸಪ್ಪಗಿರುತ್ತೆ. ಇಲ್ಲಾಂದರೆ ಬರೀ ಖಾರ 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 ಅನಿಸ್ತಾ ಇರುತ್ತೆ. ಆದರೆ ಉಪ್ಪು ಖಾರ ಎರಡೂ ಕೂಡ ಸರಿಯಾಗಿದ್ದರೆ, ಉಪ್ಪು ಸರಿಯಾಗಿದ್ದರೆ ಇಡೀ ಅಡುಗೆಗೆ ಹೆಂಗೆ ಬರುತ್ತದು? ರುಚಿಯನ್ನು ತಂದು ಕೊಡುವಂಥದ್ದಾಗಿದೆ. ನಮ್ಮ ಜೀವಿತ ಕೂಡ ಯಾವಾಗ ರುಚಿಯಾಗಿರುತ್ತೆ? ಯೇಸು ಕ್ರಿಸ್ತನು ನಮ್ಮಲ್ಲಿ ಇರುವಾಗ. ಹಲ್ಲೆಲೂಯಾ. ಕಾನಾ ಊರಿನ ಮದುವೆಗೆ ಯೇಸು ಸ್ವಾಮಿ ಹೋದಂಥ ಸಮಯದಲ್ಲಿ, ಸಮಸ್ಯೆ ಎನ್ನುವಂಥದ್ದಲ್ಲಿ ಸೃಷ್ಟಿಯಾದಂಥ ಸಮಯದಲ್ಲಿ ಸ್ವಾಮಿಯವರು ಆ ನೀರನ್ನು ದ್ರಾಕ್ಷಾರಸವಾಗಿ ಮಾರ್ಪಡಿಸಿದಾಗ ಆ ನೀರು ಯಾರು ಕುಡಿದ್ರೋ ಅದು ದ್ರಾಕ್ಷಾರಸ ಕುಡಿದಂಥ ಸಮಯದಲ್ಲಿ ಅವ್ರು ಹೇಳ್ತಾ ಇದ್ರು, ಇಷ್ಟು ರುಚಿಯಾದಂಥ ದ್ರಾಕ್ಷಾರಸ ಮೊದಲು ನೀವು ಎಲ್ಲಿಟ್ಟಿದ್ರಿ? ಹಲ್ಲೆಲೂಯಾ. ಮನುಷ್ಯರು ಮಾಡಿದರೆ ದ್ರಾಕ್ಷಾರಸ ಅದು ಅಷ್ಟು ರುಚಿಯಾಗಿ ಇಲ್ಲ. ಆದರೆ ಯೇಸು ಹೇಳಿದ ಮಾತಿನ ಮೇರೆಗೆ ಅವರು ನಡೆದಾಗ, ಆ ಒಂದು ನೀರನ್ನು ಹಾಕಿದಾಗ, ನೀರನ್ನು ತೋಡಿಕೊಂಡು ಹೋದಾಗ ಆ ನೀರು ಏನಾಗಿತ್ತು? ರುಚಿಯಾದಂಥ ದ್ರಾಕ್ಷಾರಸವಾಗಿ ಮಾರ್ಪಟ್ಟಿತ್ತು. ಪ್ರಿಯರೇ, ನಮ್ಮ ಜೀವಿತಗಳು ರುಚಿಯಾಗಿರಬೇಕಾದರೆ ನಾವು ಏನು ಮಾಡಬೇಕು? ಯೇಸು ಕ್ರಿಸ್ತನು ಹೇಳಿದಂಥ ಮಾರ್ಗದಲ್ಲಿ ನಾವು ನಡೆಯಬೇಕು, ಜೀವಿಸಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಮೂರನೇದಾಗಿ ಏನಂತೆ, ಆ ಉಪ್ಪೇ ಸಪ್ಪಗಾದರೆ, ಉಪ್ಪಿರುತ್ತೆ ಭಾಳ ದಿವಸಗಳು ಹೊರಗಿಟ್ಟರೆ ಅದು ಏನಾಗ್ಬಿಡುತ್ತೆ? ತನ್ನ ಒಂದು ರುಚಿಯನ್ನು ಅದೇನು ಮಾಡುತ್ತೆ? ಕಳೆದುಕೊಳ್ಳುತ್ತೆ. ಆ ಉಪ್ಪೇ ಸಪ್ಪಗಾದರೆ ಅದಕ್ಕೆ ಇನ್ನಾತರಿಂದ ರುಚಿ ಬರುತ್ತೆ. ಅದಕ್ಕೆ ರುಚಿ ಬರೋದಕ್ಕೆ ಸಾಧ್ಯವಿಲ್ಲ. ಅದನ್ನೇನು ಮಾಡ್ತಾರೆ? ಹೊರಗಡೆ ಹೋಗಿ ಬಿಸಾಕ್ತಾರೆ. ಅದನ್ನೇನು ಮಾಡ್ತಾರೆ? ತುಳಿತಾರೆ. ಅದು ಯಾವುದಕ್ಕೂ ಕೂಡ ಪ್ರಯೋಜನ ಬರಲಾರ್ದಂಥ ಒಂದು ಸ್ಥಿತಿಗೆ ಅದು ಜಾರಿ ಹೋಗುತ್ತೆ. ಪ್ರೇರ, ಅದ್ರ ಸಲ ವಾಕ್ಯ ಹೇಳ್ತಾ ಇದೆ, ನಮ್ಮನ್ನು ಎಚ್ಚರಿಕೆ ಪಡಿಸ್ತಾ ಇದೆ, ನೀವು ಉಪ್ಪಾಗಿದ್ದೀರಿ, ಉಪ್ಪಿನವರ ಹಾಗೆ ನೀವು ಜೀವಿಸಬೇಕು. ನೀವು ಉಪ್ಪಾಗಿದ್ದೀರಿ, ನಿಮ್ಮ ಜೀವಿತವನ್ನು ರುಚಿಕರವಾಗಿ ಇಟ್ಕೊಳ್ಬೇಕು ಹೊರತಾಗಿ ನೀವು ಆ ಉಪ್ಪನ್ನು ನೀವು ಸಪ್ಪಗೆ ಮಾಡಿಕೊಳ್ಳಬಾರದು. ಭಕ್ತಿಯ ಜೀವಿತವನ್ನು ಬಿಟ್ಟು ನೀವು ಲೋಕದ ಕಡೆಗೆ ಜೀವಿಸಬಾರದು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಉಪ್ಪು ಸಪ್ಪಗಾದರೆ ಏನಾಗುತ್ತಂತೆ? ಅದನ್ನು ಹೊರಗಡೆ ತೆಗೆದುಕೊಂಡು ಹೋಗಿ ಏನು ಮಾಡ್ತಾರೆ? ಅದನ್ನು ಎಸಿತಾರೆ, ಬಿಸಾಕ್ತಾರೆ. ಜನರು ತುಳಿದಾಡುವುದಕ್ಕೆ ಯೋಗ್ಯವೇ ಹೊರತದು ಮತ್ತು ಯಾವ ಕೆಲಸಕ್ಕದು ಬರುವುದಿಲ್ಲ. ಇವತ್ತು ದೇವರು ನಮ್ಮ ಸಂಗಡ ಮಾತಾಡ್ತಾ ಇದ್ದಾರೆ, ನೀನು ಭೂಮಿಗೆ ಉಪ್ಪಾಗಿದ್ದೀಯಾ ಅಥವಾ ಉಪ್ಪಾಗಿದ್ದ ರೀತಿಯಲ್ಲಿ ಕಾಣಿಸ್ತಾ ಇದೆಯಾ? ಆದರೆ ಏನಾಗಿದೆ? ಸಪ್ಪಗಾದಂಥ ಸ್ಥಿತಿಯಲ್ಲಿ ನೀನು ಇದ್ದೀಯ. ನಮ್ಮನ್ನು ನಾವೇನು ಮಾಡೋಣ? ಈ ಸಮಯದಲ್ಲಿ ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ. ಹಲ್ಲೆಲೂಯಾ. ಮೊದಲನೇದಾಗಿ ಉಪ್ಪು ಏನು ಮಾಡುತ್ತೆ? ಕೆಡಲಾರದ ಒಂದು ಗುಣವನ್ನು ಹೊಂದಿರುತ್ತೆ. ಎರಡನೇದಾಗಿ ಉಪ್ಪು ಏನು ಮಾಡುತ್ತೆ? ರುಚಿಯನ್ನು ಕೊಡುತ್ತೆ. ಮೂರನೇದಾಗಿ ಉಪ್ಪು ಸಪ್ಪಗಾದ್ರೆ ಏನಾಗುತ್ತೆ? ಅದಕ್ಕೆ ಯಾವುದರಿಂದ ಕೂಡ ಪ್ರಯೋಜನ ಇಲ್ಲ. ಹಲ್ಲೆಲೂಯಾ. ಅದರಂಗೆ ಉಪ್ಪಾಗಿ ನಾವು ಇರಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮತ್ತು ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಉಪ್ಪನ್ನು ಏನು ಮಾಡ್ತಾರೆ? ಸಪ್ಪಗಾದರೆ ಹೊರಗಡೆ ತೆಗೆದುಕೊಂಡು ಹೋಗಿ ಒಗಿತಾರೆ. ಅದರಂಗೆ ನಂಬಲಾರದವರು, ನಂಬಿದಂಥವರು ನಂಬಿಕೆಯನ್ನು ಕಳೆದುಕೊಂಡು ಲೋಕದ ಕಡೆ ಪುನಃ ತಿರುಗಿದಾಗ ಅವ್ರು ಏನಾಗ್ತಾರೆ? ಬಿಸಾಡಲ್ಪಡ್ತಾರೆ. ಎಲ್ಲಿಗೆ? ಅಗ್ನಿ ನರಕಕ್ಕೆ. ಅದರ ಸಲುವಾಗಿ ನಾವು ಯಾರು ಕೂಡ ಆ ರೀತಿಯಾಗಿ ಆಗಬಾರ್ದು. ನಾವು ಉಪ್ಪಾಗಿದ್ದೀವಿ, ರುಚಿಯಾಗಿಯೇ ಇರಬೇಕು, ಕೆಡಲಾರದ ಗುಣವುಳ್ಳವರಾಗಿ ಇರಬೇಕು. ಲೋಟನ ಹೆಂಡತಿ, ಲೋಟನು ಏನು ಮಾಡಿದ? ಕೆಡಲಾರದ ಗುಣ ಉಳ್ಳವನಾಗಿದ್ದ. ಲೋಟನ ಹೆಂಡತಿ ಏನು ಮಾಡಿದ್ಲಕ್ಕೆ? ಲೋಕದ ಕಡೆಗೆ ನೋಡಿದ್ಲು. ಆಕೆ ಏನಾದ್ಲು? ಉಪ್ಪಿನ ಕಂಬವಾದಳು. ಆ ಉಪ್ಪಿನ ಕಂಬ ಯಾವುದಕ್ಕೂ ಕೂಡ ಕೆಲಸಕ್ಕೆ ಬರಲಾರದಂಥ ಉಪ್ಪಿನ ಕಂಬವಾಗಿ ಆಕೆ ಜೀವಿಸಿದ್ಲು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅದ್ರ ಸಲುವಾಗಿ ಉಪ್ಪಿನ ಮತ್ತೊಂದು ಗುಣ ಯಾವುದಂದರೆ, ಅದು ರೋಗವನ್ನು ತಡೆ ಹಿಡಿಯುತ್ತೆ. ಯಾವುದು? ಉಪ್ಪು ಏನು ಮಾಡುತ್ತೆ? ಅದು ರೋಗವನ್ನು ತಡೆ ಹಿಡುತ್ತೆ. ಬಂಜತನವನ್ನು ಅದು ನಿವಾರಣೆ ಮಾಡುತ್ತೆ. ಒಂದು ಸಾರಿ ನೀವು ಅರಸುಗಳ ಪುಸ್ತಕದ ಕಡೆಗೆ ಬನ್ನಿ. ಕೊನೆಯದಾಗಿ 2ನೇ ಅಧ್ಯಾಯ 2ನೇ ಅರಸುಗಳ ಪುಸ್ತಕ 19ನೇ ವಚನ ಓದ್ತಿರೋ ಒಂದು ಸಾರಿ. ಯೆರಿಕೋವಿನ ಜನರು ಎಲೀಷನಿಗೆ, ನಮ್ಮ ಒಡೆಯನಾದ ನಿನಗೆ ಗೊತ್ತಿರುವಂತೆ ಈ ಊರು ಕಟ್ಟಲ್ಪಟ್ಟಿರುವ ಸ್ಥಳವು ಒಳ್ಳೆಯದಾಗಿದೆ, ಆದರೆ ನೀರು ಕೆಟ್ಟದಾಗಿರುವುದರಿಂದ ಬಂಜತನ ಹೆಚ್ಚು ಎಂದು ಹೇಳಿದರು. ಆಗ ಎಲೀಷನು ಅವರಿಗೆ ಒಂದು ಹೊಸ ಮಡಿಕೆಯಲ್ಲಿ ಉಪ್ಪು ಹಾಕಿ ಅದನ್ನು ತಂದು ಕೊಡಿರಿ ಅಂದನು. ಅವರು ತಂದು ಕೊಡಲು ಅವನು ಬುಗ್ಗೆಗೆ ಹೋಗಿ ಆ ನೀರಿನಲ್ಲಿ ಉಪ್ಪು ಹಾಕಿ, ಇನ್ನು ಮುಂದೆ ಈ ನೀರಿನಿಂದ ಮರಣವೂ ಬಂಜತನವೂ ಉಂಟಾಗದಂತೆ ಇದರಲ್ಲಿದ್ದ ದೋಷವನ್ನೆಲ್ಲ ಪರಿಹರಿಸಿದ್ದೇನೆ ಎಂಬುದಾಗಿ
ಯೆಹೋವನು ಅನ್ನುತ್ತಾನೆ ಹ್ಞೂ ಎಂದು ಹೇಳಿದನು. ಕೂಡಲೇ ನೀರಿನಲ್ಲಿದ್ದ ದೋಷವೆಲ್ಲ ಪರಿಹಾರವಾಯಿತು. ಎಸ್, ಕಂಟಿನ್ಯೂ. ಎಲೀಷನ ವಾಕ್ಯ ಬಲದಿಂದ ಅದು ಇಂದಿನವರೆಗೂ ಹಾಗೆಯೇ ಇರುತ್ತದೆ. ಆಮೇನ್, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಉಪ್ಪು ಏನಾಯ್ತು ರೀ? ಬಂಜೆತನವನ್ನು ತೊಲಗಿಸ್ತು. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಎಲೀಷನ ವಾಕ್ಯದ ಬಲದಿಂದ ದೇವರು ಯಾವ ರೀತಿಯಾಗಿ ಎಲೀಷನಿಗೆ ಆಜ್ಞೆ ಮಾಡಿದರು, ಆ ಉಪ್ಪನ್ನು ತೆಗೆದುಕೊಂಡು ಹೊಸ ಮಡಿಕೆಯಲ್ಲಿ ನೀನು ಆ ನೀರಿನ ಬುಗ್ಗೆಯಲ್ಲಿ ಹಾಕು ಎಂಬುದಾಗಿ ಹೇಳಿದಾಗ ಅಲ್ಲಿರ್ತಕ್ಕಂಥ ಬಂಜೆತನ ಎಲ್ಲ ಕೂಡ ಏನಾಯ್ತಂತೆ? ಹೊರಟು ಹೋಯ್ತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇಯರ್. ಅದೇ ರೀತಿಯಾಗಿ ನಮ್ಮ ಜೀವಿತ ಕೂಡ ಹೆಂಗಿರ್ಬೇಕು ರೀ? ಉಪ್ಪಾದಂಥ ಜೀವಿತ ಇರಬೇಕು. ನಮ್ಮ ಜೀವಿತದಲ್ಲಿ ಪ್ರತಿಯೊಂದು ವಿಷಯಗಳು ಕ್ರಿಸ್ತನು ಹೇಳಿದ ಮಾರ್ಗದಲ್ಲಿ ನಾವು ನಡೆಯುವವರಾಗಬೇಕು. ಕ್ರಿಸ್ತನಿಲ್ಲದ ಮಾರ್ಗ ಅದು ನಮ್ಮನ್ನು ಎಲ್ಲಿ ಕಡೆ ನಡೆಸುತ್ತೆ? ಅದು ಮರಣದ ಕಡೆಗೆ ನಡೆಸುತ್ತೆ, ಅಸಮಾಧಾನದ ಕಡೆಗೆ ನಡೆಸುತ್ತೆ, ದುಃಖದ ಕಡೆಗೆ ನಡೆಸುತ್ತೆ, ನಿರ್ಬಲ ನಿಶಕ್ತಿಯ ಕಡೆಗೆ ನಮ್ಮನ್ನು ನಡೆಸುವಂಥದ್ದಾಗಿದೆ. ಆದರೆ ಉಪ್ಪಿರುವಂಥ ಜೀವಿತ, ಯೇಸು ಕ್ರಿಸ್ತನಿರುವಂಥ ಜೀವಿತ ನಮ್ಮನ್ನು ಸಮಾಧಾನದ ಕಡೆಗೆ ನಡೆಸುವಂಥದ್ದಾಗಿದೆ. ದೇವರಲ್ಲಿ ಹೇಳ್ತಾ ಇದ್ದಾರೆ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ, ನೀವು ಉಪ್ಪಾಗಿ ಇರಬೇಕು, ರುಚಿಯಾಗಿಯೇ ಇರಬೇಕು, ಕೆಡಲಾರದ ಗುಣವುಳ್ಳವರಾಗಿಯೇ ಇರಬೇಕು. ನಿಮ್ಮ ಮಾತುಗಳು, ನಿಮ್ಮ ನೋಟ, ನಿಮ್ಮ ನಡತೆ ಎಲ್ಲವೂ ಕೂಡ ಒಳ್ಳೆಯದಾಗಿಯೇ ಇರಬೇಕು ಎಂಬುದಾಗಿ ದೇವರು ಏನು ಮಾಡ್ತಾ ಇದ್ದಾರೆ? ನಮ್ಮ ಸಂಗಡ ಮಾತಾಡ್ತಾ ಇದ್ದಾರೆ. ಆ ಉಪ್ಪು ಏನಾಗಬಾರ್ದು? ಯಾವತ್ತೂ ಕೂಡ ಸಪ್ಪಗೆ ಆಗಬಾರ್ದು. ಭಕ್ತಿ ಜೀವಿತವನ್ನು ಬಿಟ್ಟು ನಾವು ಲೋಕದ ಕಡೆಗೆ ಹೋಗ್ಬಾರ್ದು. ಈ ಸಮಯದಲ್ಲಿ ನಾವೆಲ್ಲರೂ ಮೊಣಕಾಲೂರೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ.